ಹಲೋ ವೀಕ್ಷಕರೇ, ಗಾಜಾದ ಗ್ಯಾಂಗ್ಸ್ಟರ್ ಯಾಸರ್ ಅಬು ಶಬಾಬ್ ತಮ್ಮ ಜನರಿಂದಲೇ ಹತ್ಯೆಯಾಗಿದ್ದಾನೆ. ಗಾಜಾದಲ್ಲಿ ಒಡಕು ಮೂಡಿಸಿ ಇಡೀ ಗಾಜಾವನ್ನೇ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಇಸ್ರೇಲ್ ಇವನು ಮತ್ತು ಇವನ ತಂಡವನ್ನು ಸಾಕುತ್ತಿತ್ತು. ಈಗ ಅವನು ತನ್ನದೇ ಗೂಂಡಗಳ ಕೈಯಲ್ಲಿ ಹತ್ಯೆಯಾಗಿದ್ದಾನೆ. ಅತಿಕ್ರಮಣಕೋರ ಇಸ್ರೇಲ್ ವಿರುದ್ಧ ಗಾಜಾದ ಜನರು ಹೋರಾಡುತ್ತಿರುವಾಗ ಯಾಸರ್ ಅಬು ಶಬಾಬ್ ಇಸ್ರೇಲಿಗೆ ಸಹಾಯ ಮಾಡುತ್ತಿದ್ದ. ಆ ತಂಡದೊಳಗೆ ಸೃಷ್ಟಿಯಾದ ವಿವಾದ ಅಬು ಶಬಾಬ್ನ ಹತ್ಯೆಯಲ್ಲಿ ಕೊನೆಗೊಂಡಿದೆ. ಅಬು ಶಬಾಬ್ನ ಹತ್ಯೆಯನ್ನು ಇಸ್ರೇಲಿ ಮಾಧ್ಯಮಗಳು ಕೂಡ ದೃಢಪಡಿಸಿವೆ. ಗಾಜಾದ ಜನರ ನಡುವೆ ನುಗ್ಗಿ ಭಿನ್ನಾಭಿಪ್ರಾಯವನ್ನು ಸೃಷ್ಟಿಸಲು ಪ್ರಯತ್ನಿಸಿ ಅದರಲ್ಲಿ ವಿಫಲನಾಗಿದ್ದ ಎಂದು ಅಲ್ ಜಜೀರಾ ಚಾನೆಲ್ನಲ್ಲಿ ಸೊರೆಯಾ ಲೆನ್ನಿ ಹೇಳಿದ್ದಾರೆ. ಹಾಗೆ ಹೇಳುವುದಾದರೆ, ಇಂಥ ಕೆಲಸ ಮಾಡಿದ್ದು ಕೇವಲ ಅಬು ಶಬಾಬ್ ಮಾತ್ರ ಅಲ್ವಲ್ಲ, ಜನಸಾಮಾನ್ಯರನ್ನು ಇಸ್ರೇಲ್ ಬಾಂಬು ಹಾಕಿ ಕೊಲ್ಲುತ್ತಿದ್ದಾಗ ಗಾಜಾಕ್ಕೆ ಬೆನ್ನು ಹಾಕಿ ನಿಲ್ಲುವ ಕೆಲಸವನ್ನು ಬಹಳಷ್ಟು ಅರಬ್ ದೇಶಗಳು ಮಾಡಿವೆ. ಯುಎಇಯಂತಹ ಪ್ರಮುಖ ದೇಶಗಳ ಹೆಸರುಗಳು ಈ ಪಟ್ಟಿಯಲ್ಲಿತ್ತು. ಅಂದರೆ ಗಾಜಾದ ಜನರ ನಡುವೆ ಇದ್ದು ಹಮಾಸ್ ವಿರುದ್ಧ ಕನ್ನ ಕೊರೆಯಲು ತಂಡವೊಂದನ್ನು ಎಬ್ಬಿಸಿ ನಿಲ್ಲಿಸಲು ಇಸ್ರೇಲ್ ಯಶಸ್ವಿಯಾಗಿತ್ತು. ಕೆಲವು ದೇಶಗಳು ಕೂಡ ಅದಕ್ಕೆ ಬೆಂಬಲವನ್ನು ನೀಡಿದ್ದವು. ಗಾಜಾದ ಜನರು ಹಸಿವಿನಿಂದ ನರಳಿಸಾಯುತ್ತಿರುವಾಗ ಈತನಿದ್ದ ಪ್ರದೇಶಕ್ಕೆ ಇಸ್ರೇಲಿನ ಕೃಪೆಯಿಂದ ಈ ನಿರಂತರ ಆಹಾರವು ಸಿಗುತ್ತಿತ್ತು, ವೈದ್ಯಕೀಯ ಸಹಾಯವೂ ತಲುಪುತ್ತಿತ್ತು. ಹೊರಗಿನಿಂದ ಗಾಜಾಕ್ಕೆ ಟ್ರಕ್ ಮೂಲಕ ಬರುತ್ತಿದ್ದ ಆಹಾರ ಮತ್ತು ಇತರ ನೆರವು ವಸ್ತುಗಳನ್ನು ಇಸ್ರೇಲ್ನ ಗಡಿ ಪ್ರದೇಶವಾದ ಕರೀಮ್ ಅಬು ಸಲಾಂ ಕೆರೂಸಲೇಂನಲ್ಲಿ ಈ ತಂಡ ಕೊಳ್ಳೆ ಹೊಡೆಯುತ್ತಿತ್ತು. ಇದು ವಿಶ್ವಸಂಸ್ಥೆಯ ವರದಿಯಲ್ಲೇ ಇದೆ. ಇಸ್ರೇಲ್ ಸೈನ್ಯ ಐಡಿಎಫ್ ಕೂಡ ಈತನ ತಂಡಕ್ಕೆ ಕೊಳ್ಳೆ ಹೊಡೆಯಲು ಸಹಕಾರ ನೀಡುತ್ತಿದ್ದವು ಎಂದು ಅದುವೇ ದೃಢೀಕರಿಸಿದೆ. ಇಸ್ರೇಲ್ ಗಾಜಾದಲ್ಲಿ 70,000ಕ್ಕೂ ಹೆಚ್ಚು ಜನರನ್ನು ಕೊಲ್ಲುತ್ತಿದ್ದಾಗ ಅಲ್ಲೇ ಇದ್ದು ಇವನ ಪಾಪ್ಯುಲರ್ ಫೋರ್ಸ್ ಆಫ್ ಗ್ರೂಪ್ ಇಸ್ರೇಲಿಗಾಗಿ ಕೆಲಸ ಮಾಡಿತು. ಇದೇ ಪಾಪ್ಯುಲರ್ ಫೋರ್ಸ್ ಕೂಡ ಅಬು ಶಬಾಬ್ನ ಹತ್ಯೆಯನ್ನು ಈಗ ದೃಢೀಕರಿಸುತ್ತಿದೆ. ಇಸ್ರೇಲಿನ ಬೆಂಬಲದಲ್ಲಿ ಹಮಾಸ್ಗೆ ಪ್ರತಿಯಾಗಿ ತನ್ನ ಪಾಪ್ಯುಲರ್ ಫೋರ್ಸ್ ಅನ್ನು ಬಿಂಬಿಸಲು ಈತ ವಿಫಲ ಪ್ರಯತ್ನವನ್ನು ಮಾಡಿದ್ದ. ಗಾಜಾದಲ್ಲಿರುವ ಹಮಾಸ್ ಬೆಂಬಲಿಗರಲ್ಲದವರನ್ನು ಸೇರಿಸಿ ಪಾಪ್ಯುಲರ್ ಫೋರ್ಸ್ ಅನ್ನು ದೊಡ್ಡದಾಗಿ ಕಟ್ಟುವುದು ಆತನ ಉದ್ದೇಶವಾಗಿತ್ತು. ಆದರೆ ಅದರಲ್ಲಿ ಅವನು ಯಶಸ್ವಿಯಾಗಿಲ್ಲ. ಯಾಕೆಂದರೆ ಗಾಜಾದ ಜನರು ಅವನ ತಂಡವನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಿದ್ದರು. ಆತನನ್ನು ಅವರು ಕಪಟಿ ವಂಚಕ ಎಂದು ಕರೆಯುತ್ತಿದ್ದರು. ಈತನದೇ ಕುಟುಂಬವಾದ ಬದವಿ ಬುಡಕಟ್ಟು ಈತನ ಚಟುವಟಿಕೆಗಳನ್ನು ವಿರೋಧಿಸುತ್ತಿತ್ತು. ಈಗ ಅಬು ಶಬಾಬ್ ಹತ್ಯೆಗೆ ತಮ್ಮ ಗೋತ್ರದ ಇತಿಹಾಸದಲ್ಲಿ ಕಪ್ಪು ಕೊನೆಗೊಂಡಿದೆ ಎಂದು ಅವನದೇ ಬದವಿ ಗೋತ್ರದ ಮುಖಂಡನೊಬ್ಬ ಪ್ರತಿಕ್ರಿಯಿಸಿದನೆಂದು ವರದಿಯಾಗಿದೆ. ವಾಸ್ತವದಲ್ಲಿ ಅಬು ಶಬಾಬ್ ಒಬ್ಬ ಹೋರಾಟಗಾರನಲ್ಲ, ಕ್ರಿಮಿನಲ್ ಆಗಿದ್ದ. ಮಾದಕ ವಸ್ತು ಮತ್ತು ಅಪರಾಧ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸಿದ್ದ. ಆದರೆ ಇಸ್ರೇಲ್ ಇವನ ಬೆನ್ನಿಗೆ ನಿಂತು ಸಹಾಯ ಮಾಡತೊಡಗಿದಾಗ ಒಮ್ಮೆಗೆ ಇವನ ಹೆಸರು ಕೇಳಿ ಬಂತು. ಮೊದಲು ಈತನ ಗ್ಯಾಂಗ್ ಅನ್ನು ಆಂಟಿ ಟೆರರ್ ಸರ್ವಿಸ್ ಎಂದು ಕರೆಯಲಾಗುತ್ತಿತ್ತು. ಕಳೆದ ಮೇ ತಿಂಗಳಲ್ಲಿ ಪಾಪ್ಯುಲರ್ ಫೋರ್ಸ್ ಎಂದು ಈತ ತನ್ನ ತಂಡಕ್ಕೆ ಹೆಸರನ್ನು ಬದಲಾಯಿಸಿದ್ದ. ಈತನ ತಂಡದಲ್ಲಿ ಇಸ್ರೇಲಿನ ನಿಯಂತ್ರಣದಲ್ಲಿರುವ ಗಾಜಾದ ಪ್ರದೇಶಗಳಲ್ಲಿ ಕನಿಷ್ಠ 100 ಮಂದಿ ಆಯುಧಧಾರಿಗಳು ಇದ್ರು. ಗಾಜಾದ ಪ್ರತಿರೋಧ ಹೋರಾಟ ಸಂಘಟನೆಯಾದ ಹಮಾಸ್ ವಿರುದ್ಧ ಹೋರಾಡುತ್ತಿದ್ದೇವೆ ಎಂದು ಈ ತಂಡ ಹೇಳಿಕೊಳ್ಳುತ್ತಿತ್ತು. ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ ಪ್ರಕಟವಾದ ಲೇಖನವೊಂದರಲ್ಲಿ ಸ್ವಯಂ ಈತನೇ ಗಾಜಾದ ದಕ್ಷಿಣ ಭಾಗ ಮತ್ತು ಪೂರ್ವ ರಫದ ಹೆಚ್ಚಿನ ಭಾಗಗಳಲ್ಲಿ ತನ್ನ ತಂಡ ನಿಯಂತ್ರಣವನ್ನು ಹೊಂದಿದೆ ಎಂದು ಹೇಳಿಕೊಂಡಿದ್ದ. ಗಾಜಾದ ಭವಿಷ್ಯ ನಿರ್ಮಾಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಆ ಲೇಖನದಲ್ಲಿ ವಾದಿಸಿದ್ದ. ಹಮಾಸ್ನೊಂದಿಗೆ ಯಾವುದೇ ಸಂಬಂಧ ಇಲ್ಲದ ಫಲಸ್ತೀನಿಯರನ್ನು ಯುದ್ಧದಿಂದ ರಕ್ಷಿಸುವುದು ನಮ್ಮ ಮೊದಲ ಗುರಿಯಾಗಿದೆ ಎಂದು ಹೇಳಿಕೊಂಡಿದ್ದ. ಫಲಸ್ತೀನಿಯರ ವಿರುದ್ಧ ಹೋರಾಡಲು ಅಲ್ಲಿನದೇ ಸಶಸ್ತ್ರ ತಂಡಗಳನ್ನು ನಾವು ಬಳಸಿಕೊಳ್ಳುತ್ತಿದ್ದೇವೆ ಎಂದು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಬಹಿರಂಗವಾಗಿ ಹೇಳಿಕೆ ನೀಡಿದ್ದರು. ಅಬು ಶಬಾಬ್ನ ಈ ಸಣ್ಣ ತಂಡಕ್ಕೆ ಇಸ್ರೇಲ್ ಭಾರಿ ಮೊತ್ತವನ್ನು ಖರ್ಚು ಮಾಡ್ತಾ ಇತ್ತು. ಗಾಜಾದಲ್ಲಿ ಯುದ್ಧ ವಿರಾಮ ಜಾರಿಗೊಂಡು ಗಾಜಾದಿಂದ ಸೇನೆಯನ್ನು ಹಿಂದಕ್ಕೆ ಕರೆಯಿಸಿಕೊಂಡು ಹಮಾಸ್ ಮುಖ್ಯಧಾರೆಯಿಂದ ಹಿಂದೆ ಸರಿದು ಅಂತಾರಾಷ್ಟ್ರೀಯ ವ್ಯವಸ್ಥೆಯು ಅಲ್ಲಿ ಅಧಿಕಾರಕ್ಕೆ ಬಂದಾಗ ತಳಮಟ್ಟದಿಂದಲೇ ತನ್ನ ನಿಯಂತ್ರಣವು ಇರಬೇಕೆಂದು ಅಬು ಶಬಾಬ್ ಗ್ಯಾಂಗಿಗೆ ಇಸ್ರೇಲ್ ನೀರಿನಂತೆ ಹಣ ಧಾರಾಳವಾಗಿ ಖರ್ಚು ಮಾಡುತ್ತಿತ್ತು. ಸ್ಕೈ ನ್ಯೂಸ್ ಈ ಗ್ಯಾಂಗಿಗೆ ಇಸ್ರೇಲ್ ಹಣ ಆಯುಧವನ್ನು ಕೊಡುತ್ತಿದೆ ಎಂದು ವರದಿ ಮಾಡಿತ್ತು. ಅಮೆರಿಕದ ಫಂಡಿಂಗ್ನಲ್ಲಿ ಗಾಜಾದಲ್ಲಿ ಕೆಲಸ ಮಾಡುತ್ತಿರುವ ಗಾಜಾ ಹ್ಯೂಮನಿಟೇರಿಯನ್ ಫೌಂಡೇಶನ್ GHF ಮೂಲಕ ಅಬು ಶಬಾಬ್ ಗ್ಯಾಂಗ್ಗೆ ಹಣ ಬರುತ್ತಿತ್ತು. ಐಡಿಎಫ್ ಇವರಿಗೆ ವಾಹನಗಳನ್ನು ಒದಗಿಸಿದೆ. ಫಲಸ್ತೀನಿಯರು ಸ್ವತಂತ್ರ ದೇಶಕ್ಕಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಇಸ್ರೇಲ್ ಸೃಷ್ಟಿಸಿದ್ದ ತಡೆಗೂಟ ಅಬು ಶಬಾಬ್ ಆಗಿದ್ದ. ಈಗ ಅವನದೇ ತಂಡದ ಸದಸ್ಯರು ಅವನನ್ನು ಕೊಂದಿದ್ದಾರೆ. ಆದರೆ ಇದರಲ್ಲಿ ಖಂಡಿತ ಆಶ್ಚರ್ಯ ಇಲ್ಲ, ವಿಚಿತ್ರವೂ ಇಲ್ಲ. ಯಾಕೆಂದರೆ ಸತ್ಯದ ವಿರುದ್ಧ ನಿಂತರೆ ಅಂತವರನ್ನು ಕೆಲವೊಮ್ಮೆ ನೆಲವೇ ಬಾಯಿ ಬಿರಿದು ನುಂಗುತ್ತದೆ.
ಪ್ಯಾಲೆಸ್ತೀನ್ನ ಬದವಿ ಗೋತ್ರದ ಇತಿಹಾಸದಲ್ಲಿ ಮತ್ತು ಪ್ಯಾಲೆಸ್ತೀನ್ನ ಚರಿತ್ರೆಯಲ್ಲಿ ಕೂಡ ಯಾಸಿರ್ ಅಬು ಶಬಾಬ್ ಕಪ್ಪು ಚುಕ್ಕೆಯಾಗಿ ನಿಲ್ಲುತ್ತಾನೆ. ಗಾಜಾದ ಜನರಿಗೆ ಆತಂಕಿಯಾಗಿದ್ದ ಅಬು ಶಬಾಬ್ ಕೊನೆಗೆ ಅವನದೇ ಜನರಿಂದ ಹತ್ಯೆಯಾದ. ವೀಕ್ಷಕರೇ, ಈ ಹೊತ್ತಿನ ಸುದ್ದಿ ಚರ್ಚೆ ಇಷ್ಟೇ. ಇನ್ನೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಅರ್ಫಾ ಮಂಚಿ. ಜೈ ಹಿಂದ್.